ನಮ್ ಜೊತೆ ಮನ್ಸೂರ್ ಅಲಿ ಖಾನ್ ಅವರು ಇರುವಂತದ್ದು. ಸರ್, ಇವತ್ತು ರಾಜ್ಯಸಭೆಗೆ ನಿಮ್ಗೆ ಆಯ್ಕೆ ಆಗಿರುವಂತದ್ದು, ಇನ್ನ ನಾಮಪತ್ರ ಸಲ್ಲಿಕೆ ಮಾಡಿಲ್ಲ. ಏನ್ ಅನಿಸ್ತಿದೆ ಸರ್? ಯಾಕಂದ್ರೆ ಎಷ್ಟೋ ಜನದ ಆಕಾಂಕ್ಷೆ ಆಗಿರುತ್ತೆ ನಿಮ್ಗೆ ಅವಕಾಶ ಸಿಕ್ಕಿದೆ ಅಂತ. ನಾನು ನಮ್ಮ ಪಕ್ಷ ಹೈಕಮಾಂಡ್ ಮತ್ತೆ ಲೀಡರ್ಶಿಪ್, ಸ್ಟೇಟ್ ಸೆಂಟ್ರಲ್ ಲೀಡರ್ಶಿಪ್ ಧನ್ಯವಾದ ಹೇಳಬೇಕು. ನಾನು ಒಂದು ಸಾಮಾನ್ಯ ಕಾರ್ಯಕರ್ತ, ನನ್ನ ಗುರುತಿಸಿ ಈ ಸ್ಥಾನ ಕೊಟ್ಟಿದ್ದಾರೆ, ರಾಜ್ಯಸಭಾ ನಾಮಿನೇಷನ್ ಕೊಟ್ಟಿದ್ದಾರೆ. ಸೊ ಇದು ಒಂದು ಹೈಕಮಾಂಡು ಮತ್ತೆ ಸ್ಟೇಟ್ ಲೀಡರ್ಶಿಪ್ ನಾನು ಏನು ದುಡ್ದಿದ್ದೀನಿ ಪಕ್ಷಕ್ಕೆ ನೋಡಿ ಈ ಅವಕಾಶ ಕೊಟ್ಟಿದ್ದಾರೆ ನನಗೆ. ನಿಮ್ಗೆ ಈ ಸ್ಥಾನ ಸಿಗುವಂತ ನಿರೀಕ್ಷೆಯಲ್ಲಿ ಇದ್ರೆ? ಯಾಕಂದ್ರೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು, ಅದ್ರಲ್ಲಿ ನಿಮ್ಮ ಹೆಸರು ಇತ್ತು, ಬಟ್ ನಿರೀಕ್ಷೆ ಇತ್ತ? ಎಲ್ಲೋ ಒಂದ್ ಕಡೆ ನಿರೀಕ್ಷೆ ಇತ್ತು, ಬಟ್ ಡೆಫಿನೆಟ್ ಬರತ್ತಂತ ನನ್ಗೆ ಒಂದು ಬರುತ್ತೋ ಇಲ್ಲೋ ಅಂತ ಎಲ್ಲ ಡೌಟ್ ಇರತ್ತಲ್ಲ ಬರೋ ತನಕ. ಯಾವತ್ ನಾಮಪತ್ರ ಸಲ್ಲಿಕೆಗೆ? ನಾಳೆ 10:00 ಸರ್, ಎಲ್ಲ ಒಂದ್ ಕಡೆ ಇದು ಏನು ಇದ್ ನಡೀತಿದೆ, ನಾಮಪತ್ರ ಸಲ್ಲಿಕೆ ಆಗ್ತಿದೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಈಗ ಒಂದ್ಸಲ ರಾಜೀನಾಮೆ ಕೊಡ್ತಾ ಇರೋಂಥದ್ದು, ಅಂದ್ರೆ ಪೋರ್ಟ್ಫೋಲಿಯೋ ವಿಚಾರವಾಗಿ ರಾಜೀನಾಮೆ ಕೊಡ್ತಾ ಇರೋಂಥದ್ದು ಎಷ್ಟು ಸರಿ? ನೋಡಿ, ಸೀನಿಯರ್ ಲೀಡರ್ಸು ಆ ಇಶ್ಯೂ ರಿಸಾಲ್ವ್ ಮಾಡ್ಬಿಡ್ತಾರೆ. ಮತ್ತೆ ನಮ್ ಪಾರ್ಟಿ ಡೆಮೊಕ್ರೆಟಿಕ್ ಪಾರ್ಟಿ, ಸೊ ಅದೆಲ್ಲ ಚರ್ಚೆ ನಡೆಯುತ್ತೆ, ಮತ್ತೆ ಸೀನಿಯರ್ ಲೀಡರ್ಶಿಪ್ ಸಾಲ್ವ್ ಮಾಡ್ಬಿಡುತ್ತೆ. ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಂತರ ಈ ರೀತಿಯಾದ ಬೆಳವಣಿಗೆ, ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಕಾಣದ ಕೈ ತರ ಕೆಲಸ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಇದೆ. ನಾನು ಅದು ಸುಳ್ಳು, ನಾನು ಅದ್ರ ಮೇಲೆ ಕಮೆಂಟ್ ಮಾಡಲ್ಲ. ವಿಪಕ್ಷಗಳು ಇದೇ ರೀತಿ ನಡೆದ್ರು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಅಂತ ಕೂಡ ವಿಪಕ್ಷ ಹೇಳ್ತಿದೆ. ವಿಪಕ್ಷ ಯಾವ ಬಿಜೆಪಿನ JDS ಅವ್ರೇ ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರೆ ಏನ್ ಸೀರಿಯಸ್ ತಗೊಳ್ಬಹುದು. ಇಷ್ಟು ಮನ್ಸೂರ್ ಅಲಿ ಖಾನ್ ಅವರು ಮತ್ತೆ ಕ್ಯಾಮರಾ ಪರ್ಸನ್ ರಾಜು ಜೊತೆ KS ಮಾರುತಿ ನಾಯ್ಕ, ಫ್ರೀಡಂ ಟಿವಿ, ಬೆಂಗಳೂರು.